ಕಾಂಗ್ರೆಸ್ ಸರ್ಕಾರಕ್ಕೆ, ರೈತರ ಭವಿಷ್ಯದಲ್ಲಿ ಚೆಲ್ಲಾಟ ಆಡುತ್ತಿರುವ ಕಾಂಗ್ರೆಸ್ ಸರ್ಕಾರ. ಭಾರತ್ ಮಾತಾಕ್ಕೆ ಮಾಜಿ ಶಾಸಕರಂತ ನಂಜನಗೂಡು ಹರ್ಷವರ್ಧನ್ ಅವರು ಇಟ್ಟೆಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ರೈತರಿಗೆ ಪರಿಹಾರ ಕೊಡುವ ಕಾಂಗ್ರೆಸ್ ಸರ್ಕಾರಕ್ಕೆ, ಹಾಲಿನ ಪ್ರೋತ್ಸಾಹಧನ ಕೊಡುವ ಕಾಂಗ್ರೆಸ್ ಸರ್ಕಾರಕ್ಕೆ, ಹೋರಾಟಕ್ಕೆ, ವಿಜಯನ್ ಅವರ ಹೋರಾಟಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ರೈತರ ಪರವಾಗಿ ಒಂದು ದೊಡ್ಡ ಹೋರಾಟವನ್ನು ತೆಗೆದುಕೊಂಡಿದ್ದಾರೆ. ಕಾಡ ಕಚೇರಿ ಒಳಗಡೆ ಮೈಸೂರು ನಗರ ಹಾಗೂ ಗ್ರಾಮಾಂತರ ಜಿಲ್ಲಾ ಕೇಂದ್ರಗಳಲ್ಲಿ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತು ರೈತರಿಗೆ, ಕಬ್ಬು ಬೆಳೆಗಾರರಿಗೆ ಸರ್ಕಾರ ನಿರ್ದಿಷ್ಟವಾದಂಥ ಬೆಲೆಯನ್ನು ಸರಿಯಾಗಿ ನಿಗದಿ ಮಾಡಲಿಲ್ಲ. ಅದೇ ರೀತಿ ಅಡಿಕೆಗೆ ರೋಗ ಬಂದು ರೈತರುಗಳು ಕಂಗಾಲಾಗಿದ್ದಾರೆ. ಅವ್ರ ಪರವಾಗಿ ಇವತ್ತು ಸರ್ಕಾರ ಹೋಗ್ತಾ ಇಲ್ಲ. ಮೆಕ್ಕೆಜೋಳ 2450 ರೂಪಾಯಿಯನ್ನು ಈಗಾಗಲೇ ಕೇಂದ್ರ ಸರ್ಕಾರ ನಿಗದಿಪಡಿಸಿದೆ. ಆ ನಿಗದಿಪಡಿಸಿರ್ತಕ್ಕಂಥ ನಿಗದಿಗೆ ತಕ್ಕಂತೆ ಖರೀದಿ ಮಾಡ್ತಾ ಇಲ್ಲ ಸರ್ಕಾರ. ಅದ್ರ ಬದಲು ಕೇವಲ 1700 ರೂಪಾಯಿ ರೇಟನ್ನು ಮೆಕ್ಕೆಜೋಳಕ್ಕೆ ಕೊಡ್ತಾ ಇದ್ದಾರೆ. ರಾಜ್ಯದಲ್ಲಿ ಜನ ಮೆಕ್ಕೆಜೋಳನ ರಸ್ತೆಯಲ್ಲಿ ಚೆಲ್ಲಿ ರಾಜ್ಯ ಸರ್ಕಾರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕಳೆದ 1 ವರ್ಷದಿಂದ ಅವರು ಅಧಿಕಾರಕ್ಕೆ ಕಿತ್ತಾಡ್ತಾ ಇದ್ದಾರೆ ವಿನಃ ರೈತರ ಪರವಾಗಲಿ ಜನರ ಪರವಾಗಲಿ ಯಾವುದೇ ರೀತಿ ಕಾರ್ಯಕ್ರಮವನ್ನು ಹಾಕತ್ತಾ ಇಲ್ಲ. ರೈತರಿಗೆ ಕೊಡಬೇಕಾದಂಥ ನಿರ್ದಿಷ್ಟವಾದಂಥ ದುಡ್ಡು ಕೊಡ್ತಾ ಇಲ್ಲ. ಅದರ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ಏನೇ ಆಗಿದ್ರೂ ಸಹ ಮೆಕ್ಕೆಜೋಳಕ್ಕೆ ನೀವು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ 2450 ರೂಪಾಯಿ ಅದು ಫಿಕ್ಸ್ ಮಾಡಿ ತಗೊಳ್ಳೇಬೇಕು. ಇದು ಸಾಂಕೇತಿಕ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ದೊಡ್ಡ ರೀತಿಯಲ್ಲಿ ರಾಜ್ಯಾದ್ಯಂತ ಹೋರಾಟಗಳನ್ನ ನಾವು ಶುರು ಮಾಡಬೇಕಾಗತ್ತೆ. ಮುಂದಿನ ನಮ್ಮ ಇವತ್ತು ವಿಧಾನಸಭೆ ಮುತ್ತಿಗೆ ಆಗ್ತಾ ಇದ್ದಾರೆ. ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರು ಸೇರಿ ಬೆಳಗಾವಿನಲ್ಲಿ ನಮ್ಮ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮುತ್ತಿಗೆಯನ್ನು ಹಾಕುವಂಥ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ. ಅದಲ್ಲದೆ ಬೆಂಗಳೂರಲ್ಲೂ ಸಹ ಇವತ್ತು ಕರ್ನಾಟಕ ರಾಜ್ಯನ ಬಂದ್ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ರೈತರಿಗೆ ನೀವು ಹೊಟ್ಟೆ ಹೊರಿಸ್ಕೊಂಡ್ರೆ ನಿಮ್ಮ ಸರ್ಕಾರ ಉಳಿಯೋದಿಲ್ಲ. ನಿಮ್ಮ ಸರ್ಕಾರಕ್ಕೆ ಮುಂದಿನ ದಿನ ಬುದ್ಧಿ ಕಲಿಸುವಂಥ ಕೆಲಸವನ್ನು ರೈತ ಬಾಂಧವರು ಯಾವ ಸಾರ್ವಜನಿಕರಿಗೆ ಅನ್ಯಾಯ ಆಗಿದೆ ಇವತ್ತು ಜನ ತೀರ್ಮಾನ ಮಾಡಿದ್ದಾರೆ. ನಾಳೆ ಬೆಳಿಗ್ಗೆ ಎಲೆಕ್ಷನ್ ನಡೆದ್ರೆ ಕಾಂಗ್ರೆಸ್ನ ಮನೆಗೆ ಕಲಿಸೋಕ್ಕೆ ರೆಡಿಯಾಗಿದ್ದಾರೆ. ಮೈಸೂರು ಗ್ರಾಮಾಂತರ ಮತ್ತು ಜಿಲ್ಲೆ BJP ಪಕ್ಷದ ವತಿಯಿಂದ ಒಂದು ರೈತ ಪರವಾದಂಥ ಒಂದು ಹೋರಾಟನ ಹಮ್ಮಿಕೊಂಡಿದ್ದೀವಿ ನಾವು. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ನಾನು ಕಂಡಂಗೆ ಈ ಕಡೆ 2 ಭಾಗ ಆಗೋಗ್ಬಿಟ್ಟಿದೆ. ಈ ಕಡೆ ಶ್ರೀಮಂತ ರೈತರು ಇದ್ದಾರೆ, ಬಡ ರೈತರು ಕೂಡ ಇದ್ದಾರೆ. ಇಲ್ಲಿ ನಾವು ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡ್ತಿಲ್ಲ, ಹೈದರಾಬಾದ್ ಕರ್ನಾಟಕದ ಬಗ್ಗೆ ಮಾತಾಡ್ತಿಲ್ಲ, ಇಲ್ಲಿ ಕಿತ್ತೂರು ಕರ್ನಾಟಕದ ಬಗ್ಗೆ ಮಾತಾಡ್ತಿಲ್ಲ. ಇಲ್ಲಿ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷ ಗುಲ್ಬರ್ಗದಲ್ಲಿ ಸಚಿವ ಸಂಪುಟನ ಆ ಕಡೆ ನಡೆಸಿ ಒಂದು ಅನುಮೋದನೆ ಕೊಟ್ಟು ಹಣನ ಬಿಡುಗಡೆ ಮಾಡಿಬಿಟ್ಟು ರೈತರ ಪರವಾಗಿ ಇಲ್ಲಿ ಕೆಲಸ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಆ ಕಡೆ ಇವತ್ತು ಕೂಡ 1 ರೂಪಾಯಿ ಕೂಡ ಬಿಡುಗಡೆ ಆಗಿಲ್ಲ. ಸೊ ಹಾಗಾಗಿ ಇವತ್ತು ಏನು ಬೆಳಗಾಂ ಅಧಿವೇಶನ ನಡೀತಾ ಇದೆ ಇಲ್ಲಿ, ಯಾಕಂದರೆ ನಾವು 5 ವರ್ಷ ಇದ್ದಂಥ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ. ಇಲ್ಲಿ ಈ ಕೊರೋನಾ ಒಂದು ಸಂದರ್ಭ ಬಿಟ್ಟರೆ ಪಾಪ ಪ್ರತಿ ವರ್ಷವೂ ಕೂಡ ಅಷ್ಟೇ ಜನಪರವಾದಂಥ ಕೆಲಸ ಅವತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ರೈತರ ನಾಯಕರಾದಂಥ ಯಡಿಯೂರಪ್ಪನವ್ರು ಹೆಂಗೆ ನಡ್ಸ್ಕೊಂಡು ಬಂದಿದ್ರು ಅಂತ ಕೂಡ ಗೊತ್ತಿದೆ ನಮಗೆ ಅಲ್ಲಿ. ಆದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ 3 ವರ್ಷ ಆದ್ರೂ ಕೂಡ ಒಳ್ಳೆ ಮಳೆ ಬಂದಿದೆ, ಆದರೆ ರೈತರಿಗೆ ಒಳ್ಳೆ ಬೆಳೆ ಸಿಗ್ತಾ ಇಲ್ಲ. ಇದು ಯಾವ ಥರ ನೀತಿ ಅನುಸರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಪಕ್ಷ ಉತ್ತರ ಕೊಡಬೇಕಾಗಿದೆ. ಇಲ್ಲಿ ರೈತರಿಗೆ ಇವತ್ತು ಬೀದಿಗೆ ಬರೋಂಗೆ ಮಾಡಿರೋಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ನಿಜವಾಗ್ಲೂ ಕೂಡ ಮುಂದಿನ ದಿನದಲ್ಲಿ ಅವ್ರು ಇದೇ ಥರ ನಡ್ಕೊಂಡು ಹೋದರೆ ಖಂಡಿತವಾಗ್ಲೂ ಕೂಡ ರೈತರು ಬೀದಿಗೆ ಅಂತ ಇಳಿದು ನೆಕ್ಸ್ಟು ವಿಧಾನಸೌಧಕ್ಕೆ ನುಗ್ಗಂಥ ಕೆಲಸ ಮಾಡ್ತಾರೆ. ಇಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರೇ, ತಾವು ಕಲ್ಯಾಣ ಕರ್ನಾಟಕಕ್ಕೆ ಒಂದು ನಿಮ್ಮ ಕಡೆಯಿಂದ ನಿಮ್ಮ ಸರ್ಕಾರದಿಂದ 5 ಗ್ಯಾರಂಟಿ ಯೋಜನೆ ಮಾಡಿದ್ರಿ. ಅದೇ ಕಲ್ಯಾಣ ಕರ್ನಾಟಕಕ್ಕೆ ನೀವು 10 ಗ್ಯಾರಂಟಿನೂ ಯೋಜನೆ ಮಾಡಿದ್ರಿ. ನಿಮಗೆ ಈ ಸಂದರ್ಭದಲ್ಲಿ ನೆಲೆಸೋಕ್ಕೆ ಇಷ್ಟಪಡ್ತೀನಿ ನಾನು. ಎಷ್ಟು ಅದನ್ನ ಗ್ಯಾರಂಟಿನ ಇವತ್ತು ಅನುಷ್ಠಾನಕ್ಕೆ ತಂದಿದ್ದೀರ ನೀವಲ್ಲಿ? ನಾವು ಕೇವಲ ರೈತರು ಅಂತಂದರೆ ಬೀದರ್ ರೈತರನ್ನ ಬಿಟ್ಬಿಟ್ಟು ಇಲ್ಲಿ ಬೆಂಗಳೂರು ರೈತರ ಬಗ್ಗೆ ಆ ಥರ ಮಾತಾಡೋಕ್ಕಾಗಲ್ಲ. ರೈತರು ಅಂದರೆ ಎಲ್ಲರೂ ನಮ್ಗೆ ಒಂದೇ. ಸೊ ಹಾಗಾಗಿ ರೈತರು ಕೂಡ ಅಷ್ಟೇ. ಇವತ್ತೇನು ಮುಂಚೆ ಎಲ್ಲ ಸರ್ಕಾರಕ್ಕೆ ತಾವು ಬೆಂಬಲ ಎಲ್ಲ ಕೊಟ್ಟಿದ್ರಿ. ಇಲ್ಲಿ ಇವತ್ತು ನಮ್ಮ BJP ಪಕ್ಷಕ್ಕೆ ತಾವು ನೈತಿಕವಾಗಿ ಬೆಂಬಲನ ಕೊಡಿ. ಮುಂದಿನ ದಿನದಲ್ಲಿ ನಮ್ಮ ಸರ್ಕಾರ ಬಂದಾಗ ಖಂಡಿತವಾಗ್ಲೂ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಅವ್ರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ನಡೆಸಿ ಮುಂದಿನ ದಿನದಲ್ಲಿ ರೈತರಿಗೆ ನಾವು ಜನಪರವಾದಂಥ ಒಂದು
ಕೆಲಸ ಕಾರ್ಯಗಳನ್ನ ತೊಗೊಂಬರ್ತೀನಿ ಅಂತ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು.